ನಮಸ್ಕಾರ ರೀ. ಇವತ್ತು ಒಂದು ಹೊಸ ವಿಷಯ ತೊಗೊಂಡು ಬಂದೀನಿ. ಇದು ಯಾವ ಪುಸ್ತಕದ ಬಗ್ಗೆನೂ ಅಲ್ಲ, ಮೋಟಿವೇಶನ್ನೂ ಅಲ್ಲ, ಸಾಧಕರ ಸ್ಮರಣೆನೂ ಅಲ್ಲ. ಗೃಹಿಣಿಯ ಬದುಕಿನೊಳಗೆ ನಾವು ನಮ್ಮ ಮನೆಯನ್ನು ಹೆಂಗೆ ಸ್ವಚ್ಛವಾಗಿ ಆರ್ಗನೈಸ್ಡ್ ಆಗಿ ಇಟ್ಕೋತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಕುತೂಹಲ ಇತ್ತು. ಹೀಗಾಗಿ ನಾನು ಆರ್ಗನೈಸೇಷನ್ ಸಿರೀಸನ್ನು ಆರಂಭ ಮಾಡಾಕತ್ತೀನಿ. ಮೊದಲ ವಿಡಿಯೋ ಯಾವುದ್ರ ಕುರಿತಿರ್ತದೆ ಅಂತಂದ್ರೆ, ಮೊನ್ನೆ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಹಾಕೊಂಬಂದೆ. ಕಾಲು ಮೇಲೆ ಗುಳ್ಳಿ ಬಾವು ಆಗ್ತದೆ, ಹೋಗಿ ಐಸ್ ಪ್ಯಾಕ್ ಇಡ್ರಿ ಅಂದರು. ಬಂದ ಕೂಡಲೇ ಫ್ರಿಜ್ನಿಂದ ಐಸ್ ಪ್ಯಾಕ್ ತೆಗೆದು ಇಟ್ಟೆ. ಆವಾಗ ಒಂದು ಕ್ಷಣ ನನ್ನ ಮನಸ್ಸು ಫ್ರಿಜ್ಜಿಗೆ ಥ್ಯಾಂಕ್ ಯು ಹೇಳ್ತು. ಇವತ್ತು ಮಾಡಿದ ಅಡುಗೆ ಒಂದು ಸ್ವಲ್ಪ ಏನೋ ರಾತ್ರಿ ಉಳಿದು ಬಿಟ್ಟಿರ್ತದೆ, ಅದನ್ನು ಹಾಳು ಮಾಡೋಕ್ಕಂತೂ ಆಗೋದಿಲ್ಲ. ಯಾವುದು ಸೊಯ್ ಅದ ಹೇಳ್ರಿ ಈಗಿನ ಕಾಲನಾಗ? ಇಲ್ಲಲ್ಲ, ವೇಸ್ಟ್ ಮಾಡೋ ಬದಲಿ ನಾಳೆ ತಿಂದ್ರಾಯ್ತು, ಬಿಸಿ ಮಾಡ್ಕೊಂಡು ತಿನ್ಬೋದು. ಅದನ್ನು ಫ್ರಿಜ್ನಾಗ ಇಡ್ತೀವಿ. ಆವಾಗ ಮನಸ್ಸು ಮತ್ತೆ ಫ್ರಿಜ್ಜಿಗೆ ಥ್ಯಾಂಕ್ ಯು ಹೇಳ್ತದೆ. ಇಂದಿನ ದಿನಮಾನಗಳೊಳಗೆ ಕೆಲ್ಸಕ್ಕೆ ಹೋಗುವಂಥ ಎಲ್ಲ ಹೆಂಗಳೆಯರಿಗೂ ಫ್ರಿಜ್ ಒಂದು ಆಪತ್ ಬಾಂಧವನ ರೀತಿ ಕೆಲಸ ಮಾಡ್ತದೆ, ಹೌದಲ್ರಿ? ಅದೆಷ್ಟೋ ಮೀಲ್ ಪ್ರೆಪ್ ಮಾಡಿ ಫ್ರಿಜ್ನಾಗ ಇಟ್ಟಿರ್ತೀವಿ. ಎಷ್ಟೋ ಆಹಾರ ಪದಾರ್ಥಗಳು ಕೆಡದಂಗೆ, ಹುಳ ಆಗ್ಲಾರ್ದಂಗೆ ಸ್ಟೋರೇಜ್ ಮಾಡೋ ಸಲುವಾಗಿ ಫ್ರಿಜ್ನಾಗ ಇಟ್ಟಿರ್ತೀವಿ. ಆ ಫ್ರಿಜ್ಜನ್ನು ನಾವು ಒಂದು ಸ್ವಲ್ಪ ಚೆಂದಾಗೆ ನೋಡ್ಕೋಬೇಕಲ್ಲ. ಅದನ್ನು ನಮ್ಮ ಆರೈಕೆ ಮಾಡ್ತದೆ ಅಂದ್ರೆ ನಾವು ಅದರ ಆರೈಕೆ ಮಾಡೋದು. ಎಸ್, ಇವತ್ತಿನ ವಿಡಿಯೋ ಫ್ರಿಜ್ ಆರ್ಗನೈಸೇಷನ್. ನಮ್ಮ ಫ್ರಿಜ್ಜನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದೇನು ಮನುಷ್ಯನ ಅರ್ಥ ಮಾಡ್ಕೊಳಕ್ಕೆ ಅಂತ ನೀವು ಕೇಳ್ಬೋದು. ನಿಮಗೆ ಗೊತ್ತಿರಲಿ, ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ಮನುಷ್ಯರು ಒಂದೊಂದು ಟೈಮ್ನಾಗ ಕೈ ಕೊಡ್ಬೋದು, ಮಷಿನ್ಗಳು ಕೈ ಕೊಡಲ್ಲ. ಇದು ನನ್ನ ಅನುಭವ. ಹೀಗಾಗಿ ನಾನು ಹೆಚ್ಚಾಗಿ ಮನುಷ್ಯರಿಗಿಂತ ಮಷಿನ್ಗಳ ಮೇಲೆ ಡಿಪೆಂಡ್ ಆಗಕ್ಕೆ ಇಷ್ಟಪಡ್ತೀನಿ ಕೆಲಸದ ವಿಷಯಕ್ಕೆ ಬಂದಾಗ. ಇವತ್ತು ನಾನು ಫ್ರಿಜ್ನ ಓವರ್ವ್ಯೂ ಮತ್ತು ಅದನ್ನು ನಾನು ಹೆಂಗೆ ಆರ್ಗನೈಸ್ ಮಾಡೀನಿ, ಕೆಲವೊಂದಿಷ್ಟು ನನ್ನ ತಿಳುವಳಿಕೆಯ ಮಟ್ಟಕ್ಕೆ ತಿಳಿದಂಥ ಟಿಪ್ಸ್ಗಳನ್ನು ಶೇರ್ ಮಾಡ್ಕೋತೀನಿ. ಇದ್ರ ಜೊತೆಗೆ ನಿಮಗೆ ಯಾವಾರ ಟಿಪ್ಸ್ ಗೊತ್ತಿದ್ರೆ, ನೀವು ಯಾವಾದರೂ ಫಾಲೋ ಮಾಡ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ನಾಗ ಹಾಕೋದು ಮರಿಬೇಡ್ರಿ. ಯಾಕಂದ್ರೆ ಒಬ್ಬರನ್ನು ನೋಡಿ ಒಬ್ಬರು ಕಲಿಯೋದು, ಒಬ್ಬರಿಂದ ಒಬ್ಬರು ತಿಳಿದು ಕಲಿಯೋದು, ಕಲಿಕೆ ನಿರಂತರ ಅಲ್ಲ? ನಾ ಹೇಳ್ದೆ ಅಲ್ರಿ, ನಮ್ಮ ಫ್ರಿಜ್ನ ಅರ್ಥ ಮಾಡ್ಕೋಬೇಕು ಅಂತ. ಇದು ಸ್ಯಾಮ್ಸಂಗ್ ರೆಫ್ರಿಜರೇಟರ್, 256 ಲೀಟರ್ ಕೆಪಾಸಿಟಿ ಉಳ್ಳದ್ದು ಆ್ಯಂಡ್ ಗಿಫ್ಟೆಡ್ ಬೈ ಮೈ ಬ್ರದರ್. ನಮ್ಮ ಇಬ್ಬರು ಎಲ್ಡರ್ಸ್ ಮತ್ತು 2 ಸಣ್ಣ ಮಕ್ಕಳಿಗೆ ಮೋಸ್ಟ್ ಸಫಿಷಿಯೆಂಟ್ ಆಗುವಂಥ ಫ್ರಿಜ್ ಇದು. ಈಗಿನ ವೆದರಿಗೆ ತಕ್ಕಂಗೆ ಟೆಂಪ್ರೇಚರನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಫ್ರೀಝರನ್ನು ಫ್ರಿಜ್ ಆಗಿ, ಫ್ರಿಜ್ಜನ್ನು ಫ್ರೀಝರ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಇದು ಈ ಫ್ರಿಜ್ ಒಳಗಿರುವಂಥ ಒಂದು ಬೆಸ್ಟ್ ಫೀಚರ್ ಅಂತ ನನಗನ್ನಿಸ್ತದೆ. ನನ್ನ ಮಗಳಿಗೂ ಅನುಕೂಲ ಆಗೋ ಹಂಗೆ, ನನ್ನ ಗಂಡನಿಗೂ ಹೆಲ್ಪ್ ಆಗುವಂಗೆ, ಎಲ್ಲರಿಗೂ ಸಹಾಯಕ್ಕೆ ಬರುವಂಗೆ ನಾ ಈ ಫ್ರಿಜ್ಜನ್ನು ಆರ್ಗನೈಸ್ ಮಾಡೀನಿ. ಒಟ್ಟು ಇದ್ರಾಗ 4 ಶೆಲ್ಫ್ಗಳದಾವ, ಇನ್ಕ್ಲೂಡಿಂಗ್ ವೆಜಿಟೇಬಲ್ ಬಾಕ್ಸ್. ಇದು ಕ್ಲೀನಿಂಗ್ ವಿಡಿಯೋ ಅಲ್ಲ, ನಾ ಆಲ್ರೆಡಿ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಟಿದ್ದು. ಪೂರ್ತಿ ಕೆಳಗಿನಿಂದ ನೋಡ್ಕೊಂಡು ಬರೋದಾದ್ರೆ, ಫುಲ್ ಕೆಳಗಿರುವಂಥ ಮಾಯ್ಸ್ಟ್ ಫ್ರೆಶ್ ಝೋನ್ ಒಳಗೆ ಎಲ್ಲರೂ ಹಿಡುವಂಗೆ ನಾನು ಕಾಯಿಪಲ್ಯಗಳನ್ನು ಇಟ್ಟೀನಿ. ಆದ್ರೆ ನೀವು ಕಾಯಿಪಲ್ಯ ಸ್ಟೋರ್ ಮಾಡೋಕ್ಕಿರುವಂಥ ಬ್ಯಾಗ್ಗಳು ಅಥವಾ ಮನೆಯಾಗಿರುವಂಥ ಕಾಟನ್ ಬಟ್ಟೆನೇ ಹಿಂಗೆ ಹೊಲ್ಕೊಂಡು ಚೀಲ ಗತ್ತಲೆ ಮಾಡಿಕೊಂಡು ಅದ್ರಾಗ ಬದ್ನೆಕಾಯಿ, ಬೀಟ್ರೂಟ್, ಹಾಗಲಕಾಯಿ, ಹೀರೆಕಾಯಿ ಅಂಥವೆಲ್ಲ ಸ್ಟೋರ್ ಮಾಡ್ಕೋಬೋದು. ಅದ್ರ ಮೇಲೆ ತಪ್ಪಲ ಪಲ್ಯ ಇಡ್ತೀನಿ. ಅದ್ರ ಮೇಲೆ ಮೊಸರು, ಇಡ್ಲಿ, ದೋಸೆ ಹಿಟ್ಟು, ಚಟ್ನಿ, ಕೆನೆ, ಉಳಿದಿದಂಥ ಆಹಾರ ಪದಾರ್ಥ ನೆನಪಿರಲಿ, ಅವು ಯಾವನ್ನೂ ಪ್ಲಾಸ್ಟಿಕ್ ಡಬ್ಬಿನಾಗ ಇಡಬೇಡ್ರಿ. ಆಮೇಲೆ ಈಸಿ ಸ್ಲೈಡ್ ಆಗುವಂಥ ಒಂದು ರ್ಯಾಕ್ ಒಳಗೆ ಫ್ರೂಟ್ಸ್ಗಳನ್ನು, ಯಾಕಂದ್ರೆ ನನ್ನ ಮಗಳಿಗೆ ಅದು ಜಲ್ದಿ ತೊಗೊಳಕ್ಕೆ ಬರಬೇಕು. ಪೂರ್ತಿ ಮೇಲೆ ಕೊತ್ತಂಬರಿ, ಕರಿಬೇವ, ಹಸಿಮೆಣಸಿನ್ಕಾಯಿ ಎಲ್ಲ ಅಡುಗೆಗೂ ಬೇಕಾಗುವಂಥ ಪಟ್ಟನೆ ಕೈಗೆ ಸಿಗು ಹಂಗೆ ಭಾಳ ಬಗ್ಗಬಾರ್ದಲ್ಲ, ಅದಕ್ಕೆ ಅವುಗಳನ್ನು ಇಟ್ಟೀನಿ.
ಇನ್ನೊಂದು ಈ ಫ್ರಿಜ್ಜಿನ ಬ್ಯೂಟಿ ಏನು ಅಂತಂದ್ರೆ ಎಲ್ಲ ಕಂಪಾರ್ಟ್ಮೆಂಟ್ಸ್ಗಳೊಳಗೂ ಈಕ್ವಲ್ ಆಗಿ ಕೋಲ್ಡ್ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಎಲ್ಲ ಕಂಪಾರ್ಟ್ಮೆಂಟ್ಸಿಗೂ ಕೋಲ್ಡ್ ಡಿಸ್ಟ್ರಿಬ್ಯೂಷನ್ ಫ್ಯಾನ್ಸ್ ಅದಾವ. ಸೊ ದ್ಯಾಟ್ ಯಾವ ಕಂಪಾರ್ಟ್ಮೆಂಟ್ ಒಳಗಿನ ಪದಾರ್ಥನೂ ಹಾಳಾಗೋದಿಲ್ಲ. ಆಮೇಲೆ ಒಳಗಿನ ಸೈಡ್ ಏನಿರ್ತದಲ್ಲ ಫ್ರಿಜ್ನ ಪೂರ್ತಿ ಒಳಗಿನ ಬಾಜು ಅದು ಜಾಸ್ತಿ ತಂಪಿರ್ತದೆ. ಮುಂದೆ ಬಂದಂಗೆ ತಂಪು ಕಮ್ಮಿ ಆಕೊಂತ ಹೋಗ್ತದೆ. ಅದಕ್ಕೆ ಒಳಗಿನ ಸೈಡ್ ನಾನು ಕೆನೆ ಮತ್ತು ಮೊಸರು ಇಟ್ಟೀನಿ. ನಿಮಗೆ ಹೇಳ್ದಂಗೆ ನನ್ನ ಮಗಳಿಗೆ ಅನುಕೂಲ ಆಗೋ ಹಂಗೆ ಹಣ್ಣುಗಳನ್ನು. ಇನ್ನು ಡೋರ್ ಜಾಗಕ್ಕೆ ಬಂದ್ರೆ ನಿಂಬೆ ಹಣ್ಣುಗಳನ್ನು ಫ್ರಿಜ್ನಾಗ ಹಾಗೆ ಡೈರೆಕ್ಟ್ ಇಟ್ಬಿಟ್ವಿ ಅಂದ್ರೆ ಅವು ಒಣಗ್ತಾವ. ಇದು ನಾನು ನನ್ನ ಎಕ್ಸ್ಪೀರಿಯೆನ್ಸಿಂದ ಕಂಡುಕೊಂಡಿದ್ದು. ಅದನ್ನು ನಾವು ಒಂದು ಗಾಜಿನ ಬಾಟ್ಲಿನಾಗ ಹಾಕಿ ಸ್ಟೋರ್ ಮಾಡಿದ್ರೆ ತಿಂಗಳಾನ್ಗಟ್ಲೆ ನಿಂಬೆಹಣ್ಣು ಫ್ರೆಶ್ ಇರ್ತಾವೆ. ಅದ್ರ ಬಾಜು ನನ್ನ ಮಕ್ಕಳ ಜೊತೆ ನನಗೆ ಆಗೋದಿಲ್ಲ ಅಂಥೇಳಿ ನಾನು ಬೆಳ್ಳುಳ್ಳಿ ಅದೆಲ್ಲ ಅಡ್ವಾನ್ಸ್ ಸುಲಿದು ಇಟ್ಕೊಂಡ್ಬಿಟ್ಟಿರ್ತೀನಿ. ಆದ್ರೆ ಪ್ಲಾಸ್ಟಿಕ್ ಡಬ್ಬಿನಾಗಲ್ಲ, ಗಾಜಿನ ಡಬ್ಬಿನಾಗ ಸ್ಟೋರ್ ಮಾಡಿಟ್ಟಿರ್ತೀನಿ. ಇನ್ನು ಈ ಮ್ಯಾಗಿ ಸ್ಯಾಚೆಟ್ಸ್, ಆಮೇಲೆ ಪೆರಿ ಪೆರಿ ಮಸಾಲಾಸ್, ಪೆಪ್ಪರ್ ಪೌಡರ್, ಈ ಒರೆಗಾನೋ ನನ್ನ ಮಗಳಿಗೆ ಬೇಕಾಗ್ತಾವ ಅಂಥೇಳಿ ಅವು ಸ್ಯಾಚೆಟ್ಸ್ ಏನಿರ್ತಾವಲ್ಲ ಹಾಗೆ ಒಗೆದ್ಬಿಟ್ರೆ ಎಲ್ಲ ಕಡೆ ಹರಡ್ಕೊಂಡ್ಬಿಡ್ತಾವೆ. ಒಂದು ಡಬ್ಬಿನಾಗ ಸ್ಟೋರ್ ಮಾಡೀನಿ. ಸುಣ್ಣ ಅಮಾವಾಸ್ಯೆಗೊಮ್ಮೆ ಹೋಳ್ಗೆ ಮಾಡಿದಾಗ ಮ್ಯಾಲೆ ಎಲೆ ಜೊತೆ ಬೇಕಾಗ್ತದೆ ಅಂಥೇಳಿ. ಅದ್ರ ಕೆಳಗಿನ ಈ 2 ಎಗ್ ಟ್ರೇ ಒಳಗೆ ಒಂದ್ರಾಗ ಎಗ್ ಫಾರ್ ಮೈ ಡಾಟರ್, ಇನ್ನೊಂದ್ರಾಗ ಈ ಸಾಂಬಾರ್ ಪೌಡರ್ಸ್, ಆಮೇಲೆ ಪಾವ್ ಭಾಜಿ ಮಸಾಲ, ಕಸ್ಟರ್ಡ್ ಪೌಡರ್ ಇವುಗಳನ್ನು. ಏನಿದು ಜೇಮ್ಸ್ ಪ್ಯಾಕೆಟ್ನಾಗ ಅಂತ ನೋಡಿದ್ರಲ್ಲ, ಇಲ್ಲದ ನೋಡಿರಿ. ಈ ಕಸ್ಟರ್ಡ್ ಪೌಡರ್ ಅದು ನಾವು ಪ್ಯಾಕ್ ಹೊಡೆದು ಯೂಸ್ ಮಾಡಿಂದ ಅದು ಫ್ರಿಜ್ನಾಗ ಎಲ್ಲ ಕಡೆ ಚಲ್ಲಾಡ್ಬಿಡ್ತದೆ. ಹಂಗಾಗಬಾರ್ದು ಅಂತಂದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿರಿ. ಯಾವ ಜಿಪ್-ಲಾಕ್ ಪ್ಯಾಕೆಟ್ ಬಂದಿರ್ತಾವೆ, ಜೇಮ್ಸ್ದಾಗಿರ್ಬೋದು ಅಥವಾ ಚಾಕ್ಲೇಟ್ಸ್ದಾಗಿರ್ಬೋದು, ಏನೇ ಮಕ್ಕಳ ಕ್ಲಾತ್ಸ್ ತೊಗೊಂಡಾಗ ಜಿಪ್-ಲಾಕ್ ಇದ್ವು ಅಂತಂದ್ರೆ ಅವುಗಳನ್ನು ಸ್ಟೋರ್ ಮಾಡಿಟ್ಟು ಅದನ್ನು ನಾವು ರೀಯೂಸ್ ಮಾಡ್ಕೋಬೋದು. ಹಿಂಗೆ ಇದಿಷ್ಟು ಫ್ರಿಜ್ ಪಾರ್ಟ್ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಸಣ್ಣ ಕಂಪಾರ್ಟ್ಮೆಂಟ್, ಫ್ರೀಝರ್ ಕಂಪಾರ್ಟ್ಮೆಂಟ್. ಇದ್ರಾಗ ಕೂಲಿಂಗ್ ಪ್ಯಾಡ್ ಕೊಟ್ಟಾರ, ಅದನ್ನೇ ನಾನು ಶೆಲ್ಫಾಗಿ ಯೂಸ್ ಮಾಡ್ಕೊಂಡೀನಿ. ಅಗೇನ್ ಸೇಮ್ ಟಿಪ್, ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿತ್ತು ಎಲ್ಲ ಕಡೆ ಚೆಲ್ತದೆ ಅಂಥೇಳಿ ಜಿಪ್-ಲಾಕ್ ಬ್ಯಾಗ್ನಾಗ ಹಾಕಿಟ್ಟೀನಿ. ಕಡ್ಲಿ ಹಿಟ್ಟು ಇದು ಮಿಕ್ಸ್ ಮಾಡಿ ಇಟ್ಬಿಟ್ಟಾಳೆ ನನ್ನ ಮಗಳು. ಎಲ್ಲ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಅದನ್ನು ಚೆಲ್ಲಕ್ಕಾಗೋದಿಲ್ಲ ಅಂಥೇಳಿ ಸ್ಟೋರ್ ಮಾಡಿಟ್ಟೀನಿ. ಅದನ್ನೇ ಮಿಕ್ಸ್ ಮಾಡಿ ದೋಸೆ ಹಾಕ್ಕೊಂಡು ತಿನ್ನಕ್ಕೆ ಬರ್ತದೆ ಅಂಥೇಳಿ. ಒಂದು ಐಸ್ ಟ್ರೇ ಕೊಟ್ಟಾರ. ಆಮೇಲೆ ರಾಗಿ ಹಿಟ್ಟು, ಹುರುಳಿ ಹಿಟ್ಟು ಎಲ್ಲನೂ ನಾನು ನನ್ನ ಮಗಳಿಗೆ ಏನೇನು ಕೊಡ್ತೀನಿ ಅವುಗಳನ್ನು ಗಾಜಿನ ಬಾಟ್ಲಿನಾಗೆ ಸ್ಟೋರ್ ಮಾಡೋಕೆ ಟ್ರೈ ಮಾಡ್ತೀನಿ. ಈ ಒಂದು ಕಂಟೈನರ್ ಒಳಗೆ, ಈ ಬಾಕ್ಸ್ ಒಳಗೆ ಏನು ಇಟ್ಟೀನಿ ಅಂದ್ರೆ ಎಲ್ಲ ಡೈರಿ ಪ್ರಾಡಕ್ಟ್ಸ್ಗಳನ್ನು ಸ್ಟೋರ್ ಮಾಡಿ ಇಟ್ಟೀನಿ. ಮತ್ತು ಫ್ರೀಝರ್ದು ಡೋರ್ನಾಗ ಭಾಳ ಕಮ್ಮಿ ಜಾಗ ಅದ. ಏನೂ ಯಾವ ಡಬ್ಬಿಗಳನ್ನು ಇಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಣ್ಣ ಜಾಗ ಇರೋದ್ರಿಂದ ಇವು ಸಾಸಿವೆ, ಜೀರಿಗೆ ಭಾಳ ಹುಳ ಆಗಬಾರ್ದು, ಹುಳ ಆಗ್ಲಾರ್ದಂಗೆ ಸ್ಟೋರ್ ಮಾಡಬೇಕು ಅಂಥೇಳಿ ಅವುಗಳನ್ನು ಇಟ್ಕೊಂಡೀನಿ. ಆಮೇಲೆ ಖಾಲಿ ಜಾಗ, ಫ್ರಿಜ್ಜನ್ನು ತುಂಬುಕಿನ ಸ್ವಲ್ಪ ಖಾಲಿ ಆಗಿಡೋದು ಭಾಳ ಬೆಟರ್ ಅಂತ ನನಗನ್ನಿಸ್ತದೆ. ಆ ಡೈರಿ ಪ್ರಾಡಕ್ಟ್ಸನ್ನು ನಾನು ಹಿಂಗೆ ಸ್ಟೋರ್ ಮಾಡಿಟ್ಟೀನಿ ಅಂದ್ರೆ ಎಲ್ಲ ಕಡೆ ಚೆಲ್ಲೋದಿಲ್ಲ. ಆ್ಯಂಡ್ ಎಕ್ಸ್ಪೈರಿ ಡೇಟ್ ನೆನಪು ಹಾರ್ತೀವಿ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರುವಂಥ ಪಾರ್ಟ್ನು ಕಟ್ ಮಾಡಿ ಇಟ್ಕೊಂಡೀನಿ. ಪನೀರ್, ಚೀಸ್, ಏನೇ ಆಗಿರ್ಬೋದು ಡೈರಿ ಪ್ರಾಡಕ್ಟ್ಸ್ ಎಲ್ಲನೂ ನಾವು ಒಂದು ಬಾಕ್ಸ್ನಾಗ ಹಾಕಿಟ್ರೆ ಜಾಸ್ತಿ ದಿನ ಫ್ರೆಶ್ ಇರ್ತಾವೆ. ಇನ್ನು ಫ್ರಿಜ್ ಮ್ಯಾಲೆ ಒಂದು 2-3 ಡಬ್ಬಿಗಳು, ಎಕ್ಸ್ಟ್ರಾ ಡಬ್ಬಿಗಳು, ಒಂದು ಪೆನ್, ಪೇಪರ್ ಮತ್ತು ಕಿಚನ್ ಎಫ್ರಾನ್ ಇಟ್ಟೀನಿ. ಈ ಡಬ್ಬಿನಾಗ ಏನು ಇಟ್ಟೀನಿ ಅಂತಂದ್ರೆ ಕಾಯಿಪಲ್ಲೆ ತಂದಾಗ ನಡುವೆ ಅವುಗಳನ್ನು ಹಾಕಿಡಕ್ಕೆ ಚೀಲಗಳು ಬೇಕಾಗ್ತವೆ. ಅವು ಅಲ್ಲಿ ಇಲ್ಲಿ ಹುಡುಕೋದಿಲ್ಲ, ಫ್ರಿಜ್ ಮ್ಯಾಲೆ ಇರ್ತಾವೆ. ಮನ್ಯಾಗ ಎಲ್ಲರಿಗೂ ಅದು ಗೊತ್ತಿರಬೇಕು ಅಂದ್ರೆ ಅವರು ಅದೇ ಚೀಲಗಳನ್ನಾಗ ಹಾಕಿ ಸ್ಟೋರ್ ಮಾಡಿ ಇಡ್ತಾರೆ, ಅವ್ರ ಕೈಗೂ ಸಿಗ್ತಾವೆ. ಇನ್ನೊಂದು ಡಬ್ಬಿನಾಗ ನಾವು ರೊಟ್ಟಿ ಮಾಡಾಗ ರೊಟ್ಟಿಗೆ ಒತ್ತಾಕ ಬೇಕಾಗುವಂಥ ಅರ್ಬಿ, ಆಮೇಲೆ ರೊಟ್ಟಿಗೆ ನೀರು ಹಚ್ಚಕ್ಕೆ ಬೇಕಾಗುವಂಥ ಅರ್ಬಿ ಅವುಗಳನ್ನು ಹಾಕಿ ಇಟ್ಟೀನಿ. ನಾನು ಸಾಧ್ಯ ಆದಷ್ಟು ಎಲ್ಲ ಆರ್ಗನೈಸರ್ಗಳನ್ನು, ಬಾಕ್ಸ್ಗಳನ್ನು ರೀಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಕೊಂಡು ತರೋದಕ್ಕಿಂತ ಇದ್ದಿದ್ದನ್ನು ಪುನರ್ ಬಳಕೆ ಮಾಡ್ಕೊಡೋದು ಜಾಣತನ ಅಂತ ನನಗನ್ನಿಸ್ತದೆ. ಆಮೇಲೆ ನನಗೆ ಅಷ್ಟೇನೋ ಅಥವಾ ಎಲ್ಲರಿಗೂ ಗೊತ್ತಿಲ್ಲ, ಮರೆವು ಭಾಳ. ಏನೂ ಒಂದು ಸಾಮಾನು ಮರೆತು ಬಿಡ್ತೀನಿ ಅನ್ನೋ ಕಾರಣಕ್ಕೆ ಅದನ್ನು ನಾನು ಅವಾಗೆ ಬರೆದಿಡ್ತೀನಿ. ಬರೆದಿಡಾಕ ಪೇಪರ್, ಪೆನ್ ಎಲ್ಲಿಟ್ಟಿನಿ ಅನ್ನೋದು ಮರಿತೀನಿ. ಹಂಗೆ ಆಗಬಾರ್ದು ಅಂಥೇಳಿ ಈ ಪೆನ್, ಪೇಪರ್ ಕೂಡ ಫ್ರಿಜ್ಜಿನ ಮೇಲೆ ಇಟ್ಬಿಟ್ಟಿನಿ, ಕೈಗೆ ಸಿಗು ಹಂಗೆ. ಯಾವಾಗಲೂ ಏನು ನೆನಪಾದರೂ ಪಟ್ಟನೆ ಬರೋದು ಅಲ್ಲೇ ಸ್ಟಿಕ್ ಮಾಡೋಕ್ಕೆ ಬರ್ತದೆ. ಸೊ ದ್ಯಾಟ್ ಏನು ತರಬೇಕು ಅಂಥೇಳಿ ಮೈಂಡ್ನಾಗಿರ್ತದೆ. ಅದು ಅನಾವಶ್ಯಕ ವಸ್ತುಗಳನ್ನು ತರುವುದನ್ನು ತಪ್ಪಿಸ್ತದೆ. ಹಿಂಗೆ ಈ ರೆಫ್ರಿಜರೇಟರ್ ಒಳಗಿರುವಂಥ ಫ್ರಿಜ್, ಫ್ರೀಝರ್ ಮತ್ತು ರೆಫ್ರಿಜರೇಟರ್ ಮ್ಯಾಲಿನ ಪಾರ್ಟನ್ನು ನಾನು ಬಳಸ್ಕೊಂಡೀನಿ.
ಇದಿಷ್ಟು ನನ್ನ ಕನ್ವೀನಿಯೆಂಟಿಗೆ ತಕ್ಕಂಗೆ ನನಗೆ ಅನುಕೂಲ ಆಗುವಂಗೆ ನಾ ಜೋಡಿಸ್ಕೊಂಡಂಥ ವಿಧಾನ. ಪ್ರತಿ ಮನೆಯೂ ವಿಭಿನ್ನ, ಪ್ರತಿಯೊಬ್ಬರ ಮನೆಯ ಫ್ರಿಜ್ಜು ವಿಭಿನ್ನ, ಪ್ರತಿಯೊಬ್ಬರ ಮನಸ್ಥಿತಿ ಮತ್ತು ಅವರ ಶೆಡ್ಯೂಲ್ ಕೂಡ ವಿಭಿನ್ನವಾಗಿರ್ತದೆ. ನಮಗೆ ಅನುಕೂಲ ಆಗುವಂಗೆ ನಾವು ಜೋಡಿಸ್ಕೋಬೇಕು. ಆಮೇಲೆ ರೆಫ್ರಿಜರೇಟರ್ನ ಮುಖ್ಯವಾದ ನಿರ್ವಹಣೆ ಏನು ಅಂತಂದ್ರೆ ಅದನ್ನು ಪೂರ್ತಿಯಾಗಿ ತುಂಬುವುದಲ್ಲ, ಅದು ಸ್ಟೋರೂಮ್ ಅಲ್ಲ, ಅದು ರೆಫ್ರಿಜರೇಟರ್. ವಸ್ತುಗಳನ್ನು ಫ್ರೆಶ್ ಆಗಿ ಇಡಲಿಕ್ಕೆ, ಅವುಗಳ ಶೆಲ್ಫ್ ಲೈಫನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಬಳಸ್ಕೊಳ್ಳುವಂಥ ಒಂದು ಮಷೀನ್ ಅಷ್ಟೇ. ಪೂರ್ತಿಯಾಗಿ ತುಂಬು ಬದಲು ಅದರೊಳಗೆ ಉಸಿರಾಡ್ಲಿಕ್ಕೆ ಅದಕ್ಕೂ ಜಾಗ ಬೇಕು, ಅದರೊಳಗೆ ಗಾಳಿ ಎಲ್ಲ ಕಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋಕ್ಕೂ ಅದಕ್ಕೆ ಜಾಗ ಬೇಕು. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಮ್ಮ ಈ ಗ್ಯಾಜೆಟ್ಸ್ಗಳನ್ನು ಬಳಸ್ಕೊಂಡ್ರೆ ಅವುಗಳ ಬಾಳಿಕೆ ಭಾಳಷ್ಟು ವರ್ಷಗಳ ತನಕ ಇರ್ತದೆ. ಟಿಪ್ಗಳನ್ನು ಈ ರೆಫ್ರಿಜರೇಟರ್ ಆರ್ಗನೈಸೇಷನ್ ಒಳಗೆ ನಿಮ್ಮ ಲೈಫ್ನಾಗ ಇಂಪ್ಲಿಮೆಂಟ್ ಮಾಡ್ಕೊಂಡಿರಿ. ಅವು ನಿಮಗೆ ಹೆಂಗೆ ಸಹಾಯಕಾರಿ ಆಗ್ಯಾವ ಅನ್ನೋದನ್ನು ನನಗೂ ತಿಳಿಸ್ರಿ, ನನಗೂ ಕಲಿಸ್ರಿ. ನಿಮ್ಮಿಂದ ಕಲೀಲಿಕ್ಕೆ ನಾ ಯಾವತ್ತಿಗೂ ಕಾತರಳಾಗಿದ್ದೀನಿ. ಕಮೆಂಟ್ ಸೆಕ್ಷನ್ನಾಗ ಈ ರೆಫ್ರಿಜರೇಟರ್ ಆರ್ಗನೈಸೇಷನ್ ಒಳಗೆ ನಾನು ಮಾಡಿದ ತಪ್ಪು ಏನು ಅನ್ನೋದನ್ನು ತಿಳಿಸೋದು ಮರಿಬೇಡ್ರಿ. ಮತ್ತೊಂದು ಆರ್ಗನೈಸೇಷನ್ ವಿಡಿಯೋನಾಗ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.